ಹಾಯ್ ಎಲ್ಲರಿಗೂ. ಇವಾಗ ತಾನೇ ಸುಮಾರು ಜನರ ಕಮೆಂಟನ್ನು ನೋಡಿದ್ದೆ ನಾನು. ಸುಮಾರು ಕಮೆಂಟ್ಸ್ ಬಂದಿದೆ. ಅದರಲ್ಲಿ ಕೆಲವು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ ಹಾಕಿದ್ದಾರೆ. ನಿನ್ನೆ ವೀಡಿಯೋ ನೋಡಿ ಅದರಲ್ಲಿ ಹಾಕಿದ್ದೇನೆ. ಇದು ಕಮೆಂಟಲ್ಲೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೇನೆ. ಮತ್ತು ಒಬ್ಬರು ಸ್ಕ್ರೀನ್ ಮೇಲೆ ಫೋಟೋವನ್ನು ಹಾಕಬೇಕು ಜಾಬ್ ಬಗ್ಗೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ನಾನು ರೀಸೆಂಟಾಗಿ ನಿನ್ನೆ ವೀಡಿಯೋ ಮಾಡಿದ್ದೇನೆ ನೋಡಿ. ಪುನಃ ಪದೇ ನಾನು ಎಲ್ಲ ವಿಷಯವನ್ನು ವೀಡಿಯೋದಲ್ಲಿ ಹೇಳ್ತಾ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸುಮಾರು ಜಾಬ್ಸ್ ಇರುವಾಗ ಕೂತ್ಕೊಂಡು ಹಿಡಿದು ಮಾತನಾಡಿದರೆ ಆಗಲಿಕ್ಕಿಲ್ಲ, ನೀವು ಹೇಳ್ತೀರಾ ಅಂತ ಹೇಳಿ. ಅದಕ್ಕೆ ನಾನು ನಿಮಗೆ ಕಮೆಂಟಲ್ಲಿ ಹೇಳಿದ್ದೇನೆ, ನಿನ್ನೆ ವೀಡಿಯೋ ನೋಡಿ ಅದರಲ್ಲಿ ಆನ್ಸರ್ ಎಲ್ಲ ಇದೆ. ಅಂದರೆ ನಿಮಗೆ ಅದರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೆ ಗೊತ್ತಾಗಲೇಬೇಕು, ಮತ್ತು ಕೇಳೋದಿಲ್ಲ ಕಮೆಂಟಲ್ಲಿ ನೀವು ಕೂಡ. ನೆಕ್ಸ್ಟ್ ಇನ್ನೊಬ್ಬರು ಜಾಬ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಹೇಳೋದಾದರೆ, ಜಾಬ್ ಯಾರಿಗೂ ಇಷ್ಟವರೆಗೆ ನಾನು ಮಾಡಿಕೊಟ್ಟಿಲ್ಲ. ನನ್ನ ಕಡೆಯಿಂದ ಜಾಬ್ ನಿಮಗೆ ಸಿಗಲಿಕ್ಕೆ ಇನ್ಫ್ಲುಯೆನ್ಸ್ ಇಲ್ಲ. ನನ್ನ ಪರಿಚಯದಲ್ಲಿ ನಾನು ಯಾರಿಗೂ ಇಷ್ಟವರೆಗೆ ಜಾಬ್ ಮಾಡಿಕೊಟ್ಟಿಲ್ಲ. ಏನೇ ಇದ್ದರೂ ಕೂಡ ವಿಡಿಯೋದಲ್ಲಿ ಹಾಕುವಂಥದ್ದು, ವಿಡಿಯೋ ನೋಡಿ ಅಲ್ಲಿರುವ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಷ್ಟೇ ನಿಮ್ಮ ಕೆಲಸ. ವಿಡಿಯೋ ಹಾಕುವಂಥದ್ದು ನನ್ನ ಕೆಲಸ ಅಷ್ಟೇ. ಮತ್ತು ಇನ್ನೊಂದು ಕಮೆಂಟ್ ಬಂದಿದೆ, ಜಾಬ್ ಇದೆಯಾ ಮೇಡಮ್ ಅಂತ ಹೇಳಿ. ಜಾಬ್ ಇದೆಯೋ ಇಲ್ವೋ ಅಂತ ನಾನು ಯಾಕೆ ವಿಡಿಯೋ ಹಾಕೋದು, ನೀವು ನೋಡಬೇಕಂತಲೇ ನಾನು ವಿಡಿಯೋ ಹಾಕೋದು. ಅದಕ್ಕೋಸ್ಕರ ವೀಡಿಯೋಸನ್ನು ನೋಡಿ ಜಾಬ್ ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ. ಸುಮಾರು ಬೆಳಿಗ್ಗಿನ ವೀಡಿಯೋಗೆ ಸುಮಾರು ಕಮೆಂಟ್ಸ್ ಬಂದಿದೆ. ಬಹುಶಃ ಸಬ್ಸ್ಕ್ರೈಬ್ ಮಾಡಿದವರು ವಿಡಿಯೋನ ನೋಡೋದಿಲ್ಲ ಅಂತ ಕಾಣ್ತದೆ. ಯಾಕೆಂತ ಹೇಳಿದರೆ ಇದರಿಂದ ನನಗೇನು, ನೀವು ನೋಡೋದಿಲ್ಲ ಆದರೆ ನೋಡಿದ್ದು ನನಗೇನಿಲ್ಲ, ಬಟ್ ನಿಮಗೆ ನಷ್ಟ ತುಂಬ ಇದೆ. ಯಾಕಂತ ಹೇಳಿದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ವೀಡಿಯೋನ ನೋಡಬೇಕಲ್ವ. ಅದರಲ್ಲಿ ನಿಮಗೆ ಬೇಕಾಗಿರೋದು ಜಾಬಲ್ಲಿ ಇದ್ದರೆ, ನೀವು ವಿಡಿಯೋ ನೋಡದೇ ಇದ್ದರೆ ಏನು ಪ್ರಯೋಜನ? ಮತ್ತು ನೀವು 2 ದಿನ ಆದಮೇಲೆ ನಿಮಗೆ ಬೇಕಾಗಿರುವ ಜಾಬ್ಸಿಗೆ ಬಂದು ಕಮೆಂಟಲ್ಲಿ ಕೇಳುವಾಗ ನನಗೆ ಹಾಕಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಹೊಸದು ಜಾಬ್ ಸಿಕ್ಕಿದರೆ ಮಾತ್ರ ನಾನು ಕೂಡ ಹಾಕ್ಬೋದು. ಜಾಬ್ ಸಿಗದೇನೆ ನೀವು ಬಂದು ಕೇಳುವಾಗ ಕಮೆಂಟಲ್ಲಿ ಹಾಕಿ ಇಂಥ ಜಾಬ್ ಅಂತ ನೀವು ಹೇಳ್ತೀರಿ ಕಮೆಂಟಲ್ಲಿ, ಮತ್ತು ಅದನ್ನು ನಾನು ಎಲ್ಲಿಂದ ಅಂತ ಹಾಕೋದು? ಒಮ್ಮೆ ಹಾಕಿದ ಜಾಬನ್ನು ರಿಪೀಟಾಗಿ ಹಾಕಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಏನಂತ ಹೇಳಿದರೆ, ಅದಕ್ಕೆ ಹೇಳೋದು ನಾನು ಸುಮಾರು ಸಲ ಹೇಳಿದ್ದೇನೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವೀಡಿಯೋಸ್ ನೋಡಿ, ನಿಮ್ಮದು ಜಾಬಲ್ಲಿ ಇರಲೂಬೋದು. ನಿಮ್ಗೆ ಹೇಗೆ ವಿಡಿಯೋ ನೋಡಿದರೆ ಮಾತ್ರ ಅಲ್ವ ಗೊತ್ತಾಗೋದು ನಿಮಗೆ ಬೇಕಾಗಿರೋದು ಜಾಬ್ ಉಂಟಾ ಅಂತ ಹೇಳಿ. ಮತ್ತು ನೀವು ಕಮೆಂಟಲ್ಲಿ ಕೇಳಿದಾಗ ಹಾಕೋದಿಲ್ಲ, ನಾನು ಹಾಕಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಹೇಳಿದ್ದೇನೆ ಎಲ್ಲ ವಿಷಯ, ನಿಮಗೆ ಬೇಕಾಗಿರೋದು ಜಾಬ್ ಅದರಲ್ಲಿದೆ. ನೆಕ್ಸ್ಟ್ ಒಬ್ಬರು ವರ್ಕ್ ಫ್ರಮ್ ಹೋಮ್ ಹೇಳಿ ಅಂತ ಹೇಳಿದರು. ನಿಮಗೆ ನೀವು ಟೈಟಲ್, ನಾನು ಫೋಟೋ ಹಾಕ್ತೇನೆ, ಟೈಟಲ್ ಕೆಳಗೆ ಕಂಟೆಂಟ್ ಹಾಕ್ತೇನೆ, ತಮ್ನೇಲ್ ಹಾಕಿ ಅದರ ಕೆಳಗೆ ಕಂಟೆಂಟ್ ಹಾಕ್ತೇನೆ, WFH ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಅದು ಬರೆದಿದ್ದೇನೆ. 12th ಪಾಸ್ ಆದವರಿಗೆ ಕೆಲಸ ಇದೆ, ಮನೆಯಿಂದ ಮಾಡುವಂಥ ಕೆಲಸ ಅಂತ ಕನ್ನಡದಲ್ಲಿ ಹಾಕಿದ್ದೇನೆ. ಎಂತ ಮಾಡ್ತಿದ್ದೀರಿ ನೀವು ಸಬ್ಸ್ಕ್ರೈಬರ್ಸ್? ನೀವೆಂತ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ವೀಡಿಯೋಸನ್ನು ನೀವು ನೋಡಿ. ವರ್ಕ್ ಫ್ರಮ್ ಹೋಮ್ ಕ್ಲಿಯರಾಗಿ ಹಾಕ್ತೇನೆ. ವರ್ಕ್ ಫ್ರಮ್ ಹೋಮ್ ಇದ್ದರೆ, ನಾನು ಮನೆಯಿಂದ ಮಾಡುವಂಥ ಕೆಲಸ ಇದ್ದರೆ ತಮ್ನೇಲಲ್ಲಿ ಹಾಕ್ತೇನೆ. ಓಕೆ, ಟೈಟಲ್ ಕಂಟೆಂಟ್ ಎಲ್ಲ ಕರೆಕ್ಟಾಗಿ ಹಾಕ್ತೇನೆ. ಅಲ್ಲಿ ಹೋಗಿ ವೀಡಿಯೋಸನ್ನು ನೋಡಿ. ದಿನಕ್ಕೆ 2-3 ವೀಡಿಯೋಸ್ ಕೂಡ ಕೆಲವೊಮ್ಮೆ ಹಾಕ್ತೇನೆ. ಸಬ್ಸ್ಕ್ರೈಬ್ ಮಾಡಿದವರು ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇದೊಂದು ನೀವು ನೋಟ್ ಮಾಡಬೇಕಾದಂಥ ವಿಷಯ. ಮತ್ತು ಕಮೆಂಟಲ್ಲಿ ನೀವು ಒಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ಸ್? ನೀವೀಗ ಎಷ್ಟು ಜನ ವೀಡಿಯೋಸ್ ನೋಡ್ತೀರಿ, ಒಬ್ಸರ್ವ್ ಮಾಡಿದ್ದೀರಾ ಏನಂತ ಹೇಳಿದ್ರೆ, ನಾನು ಕಮೆಂಟಲ್ಲಿ ನೀವು ಏನು ರಿಪ್ಲೈ ಕೊಡ್ತೀರಿ ನನಗೆ ನನ್ನ ವೀಡಿಯೋಗೆ, ಅದಕ್ಕೆ ನಾನು ಕಮೆಂಟ್ ಮಾಡ್ತೇನೆ. ಏನಂತ? ಹಾಕಿದ್ದೇನೆ ವಿಡಿಯೋ ನೋಡಿ, ಹಾಕಿದ್ದೇನೆ ವಿಡಿಯೋ ನೋಡಿ ಅಲ್ವಾ? ಯಾಕೆ ಹೇಳಿದ್ದು ನಾನು? ಯಾಕೆ ಅಂದರೆ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ. ಅದರ ಬಗ್ಗೆ ನೀವು ಕೇಳೋದಾದರೆ, ನೀವು ಮೊದಲು ಹಾಕಿದ್ದು ವಿಡಿಯೋ ನೋಡಲಿಲ್ಲ ಅಂತಾದರೆ ನಾನೇನು ಮಾಡಲಿಕ್ಕೆ ಆಗ್ತದೆ? ಒಂದು ಸಲ ಹಾಕಿದಂಥ ಜಾಬ್ಸ್ ಮತ್ತೆ ರಿಪೀಟ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ನೀವು ಮಾಡಿದ್ದೀರಂತ ಹೇಳಿದ ಮೇಲೆ ನಾನು ವಿಡಿಯೋ ಎಷ್ಟು ಹಾಕಿದರೂ ನಿಮಗೆ ಅದರದ್ದು ನೋಟಿಫಿಕೇಷನ್ ಬರಬೇಕಲ್ವಾ? ನೀವು ಮತ್ತೆ ಕಮೆಂಟಲ್ಲಿ ಯಾಕೆ ಕೇಳ್ತೀರಿ ರಿಪೀಟಾಗಿ?
ನನ್ನ ಚಾನಲಲ್ಲಿ ನೀವು ಹೋಗಿ ಹೋಮ್ ವೀಡಿಯೋಸ್, ಶಾರ್ಟ್ಸ್, ಪಾಪ್ಯುಲರ್ ವೀಡಿಯೋಸ್, ಲೇಟೆಸ್ಟ್ ವೀಡಿಯೋಸ್ ಅಂತ ಇದೆ. ಅಲ್ಲಿ ವೀಡಿಯೋಸ್ ಕ್ಲಿಕ್ ಮಾಡಿದರೆ ಇವತ್ತು ಹಾಕಿದ್ದು ಜಾಬ್ಸು, ಇದಕ್ಕಿಂತ ಮುಂಚಿನ ದಿನದೆಲ್ಲ ಇದೆ. ಎಷ್ಟು 7-8 ತಿಂಗಳಿಂದ ಹಾಕಿರುವ ಜಾಬ್ಸ್, ಇದು ವೀಡಿಯೋಸ್ ಇದೆ ಅಲ್ಲಿ. ನೀವು ನೋಡದೆ ನೀವು ನನ್ನ ಹತ್ರ ಕೇಳಿದರೆ ನಮಗೆ ಜಾಬ್ ಸಿಗ್ತದಾ, ಜಾಬ್ ಇದೆಯಾ, ಹಾಕಿ ಉಂಟಾ, ಇಷ್ಟೆಲ್ಲ ಕ್ವಶನ್ಸಿಗೆ ಒಂದೇ ಆನ್ಸರ್ ನಂದು. ಎಲ್ಲರಿಗೂ ವೀಡಿಯೋಸನ್ನು ನೋಡಿ ಅಷ್ಟೇ, ಇದಕ್ಕಿಂತ ನನಗೆ ಜಾಸ್ತಿ ಏನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮಗೆ ನೋಟಿಫಿಕೇಷನ್ ಬರಲೇಬೇಕು. ಸೊ ನೀವು ವಿಡಿಯೋನ ನೋಡಲೇಬೇಕು. ನೀವು ನೋಡೋದಿಲ್ಲ, ನಿಮ್ಮ ಇಷ್ಟ. ಅದರ ಕಮೆಂಟಲ್ಲಿ ಕೇಳುವಾಗ ನಾನು ಒಂದೇ ಆನ್ಸರ್ ಹಾಕಿದ್ದೇನೆ, ವೀಡಿಯೋಸನ್ನು ಚೆಕ್ ಮಾಡಿ ಅಷ್ಟೇ. ಓಕೆ, ಸೊ ಈಗದು ಫಸ್ಟ್ ಜಾಬ್ ಯಾವುದಂತ ನೋಡೋಣ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ ಸರ್ವೀಸಸ್, ನಾಗೂರಿ, ಮಂಗಳೂರು. ಇಲ್ಲಿ ಮ್ಯಾನೇಜರ್ ಒಬ್ಬರು ಬೇಕು, ಟ್ರಾನ್ಸ್ಪೋರ್ಟ್ ಸೂಪರ್ವೈಸರ್ ಇಬ್ಬರು, ಅಕೌಂಟೆಂಟ್ ಒಬ್ಬರು. PUC ಆಗಿರಬೇಕು ಅಥವಾ ಡಿಗ್ರಿ ಅಥವಾ ಯಾವುದೇ ಡಿಗ್ರಿ ಸೆಕ್ಷನ್ ಆಗ್ತದೆ. ಸೊ ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್ ಡಿಪ್ಲೊಮಾದವರು ಅಪ್ಲೈ ಮಾಡ್ಬೋದು. ಕನ್ನಡ, ತಮಿಳು, ತೆಲುಗು, ಹಿಂದಿ ಮಾತನಾಡಲಿಕ್ಕೆ ಬರಬೇಕು. 9743286818. ಓಕೆ, 28 ತಾರೀಕು ಕೊನೆಯ ದಿನಾಂಕ ಅಪ್ಲೈ ಮಾಡಲಿಕ್ಕೆ. ನೆಕ್ಸ್ಟ್ ಬೆಲ್ಲೋ ಸೀಲ್ ವಾಲ್ಸ್ ಪ್ರೈವೇಟ್ ಲಿಮಿಟೆಡ್, ಉಡುಪಿ. ಆಪರೇಟರ್ ಮತ್ತು ಹೆಲ್ಪರ್ ಬೇಕು ಕೆಲಸಕ್ಕೆ, ಹುಡುಗ ಹುಡುಗಿಯರು. SLC ಆದವರು ಅಥವಾ PUC ಅಥವಾ ITI ಆಗಿರಬೇಕು. 15,000 ಸ್ಯಾಲ್ರಿ ಪ್ಲಸ್ OT, ಓವರ್ ಟೈಮ್, PF ಮತ್ತು ESI ಉಂಟು. ಉಚಿತ ಊಟ ವಸತಿ ಉಂಟು. 18ರಿಂದ 35 ವರ್ಷದೊಳಗಿನವರು. 9900292517, 8105652315, 9482707450. ನೆಕ್ಸ್ಟ್ ಮಂಗಳೂರಿನ ಮನೆಯೊಂದಕ್ಕೆ ಮನೆ ಕೆಲಸದವರು ಬೇಕು, 12,000 ಕೊಡ್ತಾರೆ. 8904274116. ವೆಲ್ಡರ್ಸ್ ಮತ್ತು ಹೆಲ್ಪರ್ಸ್ ಬೇಕು, 9845075477. ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕೊಡಿಯಾಲ್ಬೈಲ್, ಮಂಗಳೂರು. ಇವರಿಗೆ ಕಾನೂನು ಅಧಿಕಾರಿ ಒಬ್ಬರು ಬೇಕು, LLB ಅಥವಾ LLM ಮಾಡಿದವರು ಅಥವಾ ಡಿಗ್ರಿ, ಯಾವುದಾದ್ರೂ ಡಿಗ್ರಿ ಮಾಡಿದವರು. ರೆಸ್ಯೂಮನ್ನು ಸೆಂಡ್ ಮಾಡಿ. 9945074064. ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ವೇಟರ್ಸ್ ಬೇಕು, ಫುಡ್ಡು ವಸತಿ ವ್ಯವಸ್ಥೆ ಉಂಟು. 9108879891. ಕ್ಲೀನಿಂಗ್ ಕೆಲಸಕ್ಕೆ ಸೂಪರ್ವೈಸರ್ ಬೇಕು, ನಾಲೆಜ್ ಇರಬೇಕು ಅದರದ್ದು. 9164458789. ಸ್ವೀಟ್ ಶಾಪ್ನಲ್ಲಿ ಸೇಲ್ಸ್ ಕೆಲಸಕ್ಕೆ ಮಹಿಳೆಯರು, ಪುರುಷರು. ಬಿಲ್ಲಿಂಗ್ ಸ್ಟಾಫ್ ಬೇಕು. 8073555154, 9741505984. ಉರುವ ಮತ್ತು PVS ಹತ್ತಿರ PG ಉಂಟು, ಅಲ್ಲಿ ಲೇಡೀಸ್ ಕುಕ್ ಬೇಕು. 8197342356. ಬೆಂದೂರ್ವೆಲ್ನಲ್ಲಿ ಮನೆಗೆ ಮಾಂಸಾಹಾರಿ ಅಡಿಗೆ ಮಾಡಲಿಕ್ಕೆ. 9916856966. ನೆಕ್ಸ್ಟ್ ಕಾವೂರು ಮನೆ ಕೆಲಸಕ್ಕೆ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ 9,000 ಕೊಡ್ತಾರೆ. 7892891430. ನಾನು ಹೇಳುವಂಥ ನಂಬರ್ಸನ್ನು ಕರೆಕ್ಟಾಗಿ ಕೇಳಿ. ಕ್ಯಾಪ್ಷನಲ್ಲಿ ಏನು ನಿಮ್ಮ ವಿಡಿಯೋ ಸ್ಕ್ರೀನ್ನ ಮೇಲೆ ಬರ್ತದೆ ಆ ನಂಬರ್ಸನ್ನು ನೋಡಬೇಡಿ. ಓಕೆ, ಅಲ್ಲಿ 8 ಅಥವಾ 9 ನಂಬರ್ಸ್ ಬರ್ತದೆ. ಓಕೆ, ಆಟೋಮ್ಯಾಟಿಕಲಿ ಬರುವಂಥದ್ದು, ನಾನು ಹಾಕುವಂಥದ್ದಲ್ಲ. ನಾನು ಹೇಳ್ತಾ ಇರುವ ನಂಬರ್ಸನ್ನು ಕರೆಕ್ಟಾಗಿ ಕೇಳಿ. ನೆಕ್ಸ್ಟು ಬಿಲ್ಲಿಂಗ್ ಕೌಂಟರ್ಗೆ ಲೇಡೀಸ್ ಸ್ಟಾಫ್ ಬೇಕು, 20,000 ಕೊಡ್ತಾರೆ. 8951663757. ಉಡುಪಿಯಲ್ಲಿ ಮೆಡಿಕಲ್ ಶಾಪಿಗೆ ಡೆಲಿವರಿ ಜನ, 2 ವೀಲರ್ ಇರಬೇಕು. 948069
6060 9082946224. ನೆಕ್ಸ್ಟು ಡ್ರೈವರ್ಸ್ ಬೇಕು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು, ಲೈಸೆನ್ಸ್ ಇದ್ದವರು, ಮತ್ತು ಮಾಸ್ಟರ್ ಟೆಕ್ನಿಷಿಯನ್ ಬೇಕು, ಪೇಂಟ್ ಟೆಕ್ನಿಷಿಯನ್ ಕೂಡ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಬೇಕು. ಪೈ ಸೇಲ್ಸ್ ನಿಸಾನ್ PFI ಇನ್ಸೆಂಟಿವ್ಸ್ ಇದೆ. 9364897104. ಇಮಿಡಿಯೇಟಾಗಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ಸ್, ಇಂಟೀರಿಯರ್ ಡಿಸೈನರ್ ನಾಲೆಜ್ ಇದ್ದವರು ಬೇಕು. ಸೈಟ್ ಸೂಪರ್ವಿಷನ್ಗೆ 9902714848 9739930232. ನಾವು ಯೂಟ್ಯೂಬರ್ಸ್ ಆಗಿ ನಮಗೆ ಹೇಗೆ ಕಂಫರ್ಟೇಬಲ್ ಆಗ್ತದೆ ಹಾಗೆ ನಾವು ವೀಡಿಯೋಸನ್ನು ಮಾಡೋದು. ಸೊ ಅದು ನಿಮಗೆ ತಗೊಳ್ಳಿಕ್ಕಿದ್ರೆ ನೀವು ತಗೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಓಕೆ, ನಿಮಗೆ ಕಷ್ಟ ಆದರೆ ವೀಡಿಯೋನ ನೋಡೋದು ಬಿಟ್ಬಿಡಿ, ಅನ್ಸಬ್ಸ್ಕ್ರೈಬ್ ಮಾಡಿ ಬೇರೆಯವರ ಚಾನಲನ್ನು ನೋಡ್ಕೊಳ್ಳಿ ಕಷ್ಟ ಆದರೆ. ಸೊ ನೀವು ಹೇಳಿದಾನ ಇಲ್ಲಿ ನಾವು ಮಾಡಲಿಕ್ಕಾಗೋದಿಲ್ಲ, ನಮಗೂ ನಮ್ಮದೇ ಕಂಫರ್ಟ್ ಝೋನಲ್ಲಿ ನಾವು ಕೂಡ ಇರ್ತೇವೆ. ಸೊ ಅದೇ ನಮಗೆ ಬೇಕು. ನಿಮಗೆ ನಿಮ್ಮ ಕಂಫರ್ಟ್ ಝೋನ್ ಬೇಕಾದರೆ ನೀವು ಅದನ್ನು ಹುಡುಕಿಕೊಂಡು ಹೋಗಿ. ಓಕೆ, ನೀವು ಹೇಳಿದ್ದಾನ ಇಲ್ಲಿ ನಾನು ಮಾಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ರಿಸೆಪ್ಷನಿಸ್ಟ್ ಬೇಕು ಹೋಟೆಲ್ ರೆಸ್ಟೋರೆಂಟಿಗೆ 7760560239. ಫೀಮೇಲ್ ರಿಸೆಪ್ಷನಿಸ್ಟ್ ಬೇಕು, ಏಯಾಡಿ ಅಶಿಬಾ ಸಿಗ್ನೇಜ್ ಅಂತ ಹೇಳಿ 9611122356. ಪಾರ್ಟ್ ಟೈಮ್ ಕುಕ್ ಬೇಕು, ಅಡುಗೆಯಲ್ಲಿ ಕೆಲಸ ಮಾಡಿ ಮನೆಯಲ್ಲಿ. BJ 5 ಜನ ಇದ್ದಾರೆ, 5 ಜನರಿಗೆ ವೆಜ್ ಮತ್ತು ನಾನ್ ವೆಜ್ ಅಡುಗೆ ಮಾಡಲಿಕ್ಕೆ ಜನ. ಪಾರ್ಟ್ ಟೈಮ್ 9845353808. ಲೇಡೀಸ್ ಟೈಲರ್ ಬೇಕು, ಸ್ಟಾಫು ಲೇಡೀಸ್ ಬಾಟಿಕ್ಯೂ ಉರ್ವಾ 9152267336. ಆಫೀಸ್ ಅಸಿಸ್ಟೆಂಟ್ ಡೆಲಿವರಿ ಬಾಯ್ ವಿತ್ 2 ವೀಲರ್ ಲೈಸೆನ್ಸ್ ಇದ್ದವರು 9036778054. ಅರ್ಜೆಂಟಾಗಿ ಕಂಪ್ಯೂಟರ್ ಕೋಡಿಂಗ್ ಬಿಲ್ಲಿಂಗ್ ಸ್ಟಾಫ್ ಫುಟ್ವೇರ್ ಶಾಪಿಗೆ ಪಳ್ನೀರ್ 9620458896. ಮಲ್ಟಿನ್ಯಾಷನಲ್ ಕಂಪನಿ ದಕ್ಷಿಣ ಕನ್ನಡ ರಿಸೆಪ್ಷನಿಸ್ಟ್ ಟೆಲಿಕಾಲರ್ಸ್ ಬೇಕು, PUC ಆದವರು 8722248397. ಬಾಯ್ಸ್ ಹಾಸ್ಟೆಲ್ಗೆ ಅಸಿಸ್ಟೆಂಟ್ ಕುಕ್, ಕಿಚನ್ ಹೆಲ್ಪರ್, ಡೆಲಿವರಿ ಬಾಯ್ಸ್ ಬೇಕು 9611555055 8861668861. ಲೇಡೀಸ್ PGಗೆ ಅಡುಗೆಯವರು ಬೇಕು 9972865997. ಬಿರಿಯಾನಿ ಸ್ಪೆಷಲಿಸ್ಟ್ ಹೋಟೆಲ್ ಬಿರಿಯಾನಿ ಪಾಯಿಂಟ್ ಪಾಂಡೇಶ್ವರ ಮಂಗಳೂರು 6361724163. ಕುಂದಾಪುರ, ಹೊನ್ನಾವರ, ಉಡುಪಿಯಲ್ಲಿ 25 ಯುವಕ ಯುವತಿಯರಿಗೆ ಮ್ಯಾನೇಜರ್ ಅಸಿಸ್ಟೆಂಟ್ ಕೆಲಸ ಇದೆ. ಊಟ ವಸತಿ ಉಚಿತ, 21,000 ಕೊಡ್ತಾರೆ. 9481232647. ಅಕೌಂಟ್ಸ್ ಆಫೀಸರ್ ಬೇಕು, BCom ಅಥವಾ MCom ಆದವರು, 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು. ESI ಮತ್ತು PF ಪ್ರೊವೈಡ್ ಮಾಡ್ತಾರೆ. 8075917715. ನೆಕ್ಸ್ಟ್ ಪಾರ್ಟ್ ಟೈಮ್ ಡ್ರೈವರ್ ಬೇಕು, ಹುಡುಗರು ಅಥವಾ ಹುಡುಗಿಯರು 7259184672. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್, ಆಲ್ಬಮ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಮ್ಯಾಂಗ್ಳೂರು ಮತ್ತು ಉಡುಪಿ. PUC ಆದವರು ಟ್ರೈನಿಂಗ್ ಕೊಡ್ತಾರೆ. 9901735144. ಮ್ಯಾನೇಜರ್ ಅಥವಾ ಡ್ರೈವರ್ ಬೇಕು, ಆಫೀಸ್ ಮ್ಯಾನೇಜರ್ ಬೇಕು 8660535699. ನೆಕ್ಸ್ಟ್ ರೆಸ್ಟೋರೆಂಟ್ ಮ್ಯಾನೇಜರ್ ಬೇಕು, ಎಕ್ಸ್ಪೀರಿಯನ್ಸ್ ಇದ್ದವರು 8779587095. ಕನ್ಸ್ಟ್ರಕ್ಷನ್ ಕಂಪನಿ ಅಕೌಂಟ್ಸ್ ಅಸಿಸ್ಟೆಂಟ್ ವಿತ್ 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು. ಟ್ಯಾಲಿ, ಬುಕ್ ಮೇಂಟೆನೆನ್ಸ್, ಆಫೀಸ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವಂಥವರು 9866663679. ಎಕ್ಸ್ಪೀರಿಯನ್ಸ್ ಸಿವಿಲ್ ಡ್ರಾಫ್ಟ್ಸ್ಮ್ಯಾನ್ ಬೇಕು 9632971999. ಪಡುವ ಇಂಗ್ಲೀಷ್ ಹೈಯರ್ ಪ್ರೈಮರಿ ಸ್ಕೂಲ್ BA B.Ed ಒಬ್ಬರು, BSc B.Ed ಇಬ್ಬರು. CVಯನ್ನು ಸೆಂಡ್ ಮಾಡಿ ಮೇಲ್ ಐಡಿಗೆ padupry@gmail.com. ಪಡುವ ಪ್ರೈಮರಿ PRY
ತಾರೀಕಿನ ಒಳಗಡೆ 20 ತಾರೀಕಿನ ಒಳಗಡೆ ರೆಸ್ಯೂಮನ್ನು ಸೆಂಡ್ ಮಾಡಿ. 9483305307. ಸೇಲ್ಸ್ ಸ್ಟಾಫ್ ಬೇಕು, ಫರ್ನಿಚರ್ ಶೋರೂಮ್ಗೆ, ಮತ್ತು ಡ್ರೈವರ್ ಬೇಕು. 9448888468. ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ಸ್, ಹುಡುಗಿಯರು ಬೇಕು. ಆಫೀಸ್ ವರ್ಕ್ಗೆ ಕಂಪ್ಯೂಟರ್, ಎಕ್ಸೆಲ್, MS ವರ್ಡ್ ಇದು ನಾಲೆಜ್ ಇರಬೇಕು. 12,000 ಇಂದ 14,000. 8722174272. ಸೇಲ್ಸ್ ಗರ್ಲ್ಸ್ ಬೇಕು, ಕಿಡ್ಸ್ ರೆಡಿಮೇಡ್ ಶಾಪಿಗೆ. 9008934976. ಸೀನಿಯರ್ ಅಕೌಂಟೆಂಟ್ ಬೇಕು. 8660535699. ನೆಕ್ಸ್ಟ್ ಕ್ಯಾಪ್ಟನ್ ವೇಟರ್ಸ್, ಅಕೌಂಟೆಂಟ್, ಸೇಲ್ಸ್, ಬಿಲ್ಲಿಂಗ್ ಸ್ಟಾಫ್ ಬೇಕು. 8105820273. 8762675575. ಮಾಂಟಿಸರಿ ಪ್ರೀ ಸ್ಕೂಲ್ ಹೆಲ್ಪರ್ ಮತ್ತು ಹೆಲ್ಪರ್ ಬೇಕು, ಕದ್ರಿ ಮತ್ತು ನಂತೂರ್ನವರು. 9380541976. 9757410433. ಹುಡುಗರು ಬೇಕು, ಸಿವಿಲ್ ಇಂಜಿನಿಯರ್ಸ್, ಫ್ರೆಷರ್ಸ್ ಅಥವಾ 1-2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. 8494947545. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ, ಎಲ್ಲರಿಗೂ ಜಾಬ್ ಸಿಗಲಿ. ಜಾಬ್ ಸಿಕ್ಕಿದ್ರೆ ನನಗೆ ಹೇಳಿ, ಓಕೆ? ಮತ್ತು ವಿಡಿಯೋ ನೋಡಲಿಕ್ಕಿದ್ರೆ ನೋಡ್ಬೋದು ಯಾರಾದರೂ, ಇಲ್ಲಾಂದರೆ ಬೇರೆ ಚಾನಲ್ಗೆ ಹೋಗಿ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು, ಬಾಯ್. ಆಲ್ ದಿ ಬೆಸ್ಟ್.